ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಹಲವು ರಾಜ್ಯಗಳಲ್ಲಿ ಕೂಡ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಅಸ್ಸಾಂನಲ್ಲಿ ಒಂದು ಹಳ್ಳಿಯೇ ಜಲ ದಿಗ್ಬಂಧನದಲ್ಲಿದೆ. ಮುಂಬೈನಲ್ಲಿ ಪರಿಸ್ಥಿತಿ ಏನು ಅನುಕೂಲ ಆಗ್ತಾ ಇಲ್ಲ, ಮತ್ತಷ್ಟು ಹದಗೆಡ್ತಾನೆ ಇದೆ. ರೈಲ್ವೆ ವಾಹನ ಸಂಚಾರಕ್ಕೆ ಬಹಳ ತೊಂದರೆ ಆಗಿದೆ. ಗೋವಾದಲ್ಲಿ ಮನೆ ಕುಸಿದು ತಾಯಿ ಮಗ ಸಾವನ್ನಪ್ಪಿದ್ದಾರೆ. ನರಕ ದರ್ಶನ. ನಿಜಕ್ಕೂ ಇದು ಭಯಾನಕ ದೃಶ್ಯವಾಗಿದೆ. ಒಂದೇ ಒಂದು ದೃಶ್ಯ ಅಸ್ಸಾಂನಲ್ಲಿನ ಮರಣ ಮಳೆಯ ಭೀಕರತೆಯನ್ನ ಹೇಳ್ತಿದೆ. ಅದೆಷ್ಟರ ಮಟ್ಟಿಗೆ ಅವಾಂತರ ಆಗ್ತಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಹೇಳ್ತಿದೆ. ಮನೆಗಳು ಜಲ ದಿಗ್ಬಂಧನದಲ್ಲಿ ಸಿಲುಕಿವೆ. ಕಿಲೋಮೀಟರ್ ದೂರ ಬರೀ ನೀರೇ ಕಾಣ್ತಿದೆ. ಸುತ್ತಲೂ ನೀರಿನಿಂದ ಮನೆಗಳು ಆವೃತವಾಗಿವೆ. ಇಡೀ ಊರಿಗೆ ಊರೇ ಖಾಲಿಯಾಗಿದೆ. ಈ ದೃಶ್ಯ ನೋಡ್ತಿದ್ರೆ ಸ್ಮಶಾನದಂತೆ ಭಾಸವಾಗ್ತಿದೆ. ಮರಣ ಮಳೆಗೆ ಅಸ್ಸಾಂ ಅಲ್ಲೋಲ ಕಲ್ಲೋಲ. ಅಬ್ಬಬ್ಬ, ವರುಣರಾಯ ಅದ್ಯಾವ ಮಟ್ಟಿಗೆ ಅಟ್ಟಹಾಸ ಮೆರೆದಿದ್ದಾನೆ ನೋಡಿ. ಮನೆಗಳು ಮುಳುಗಿವೆ. ಮಹಿಳೆಯೊಬ್ಬಳು ತೆಪ್ಪದಲ್ಲೇ ಜೀವ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಹೋಗ್ತಿದ್ದಾಳೆ. ಗುವಾಹಟಿಯಲ್ಲಿ ಇಡೀ ಊರಿಗೆ ಊರೇ ಗಂಟು ಮುಟ್ಟೆ ಕಟ್ಟಿಕೊಂಡು ಮನೆ ಖಾಲಿ ಮಾಡಿಕೊಂಡು ಹೋಗ್ತಿದ್ದಾರೆ. ಬೋಟ್ ಮೂಲಕ ತಮ್ಮ ತಮ್ಮ ವಸ್ತುಗಳನ್ನ ಸಾಗಿಸ್ತಿರೋ ದೃಶ್ಯ ಕರುಳು ಹಿಂಡುವಂತಿದೆ. ಮುಳುಗಿದ ವಾಣಿಜ್ಯ ನಗರಿ ಮುಂಬೈ, ನರಕ ದರ್ಶನ. ಮಹಾಮಳೆಗೆ ವಾಣಿಜ್ಯ ನಗರಿ ಮುಂಬೈ ಅಕ್ಷರಶಃ ಮುಳುಗಿದೆ. ಭಾನುವಾರ ರಾತ್ರಿ ಸುರಿದ ಮಳೆ ಇನ್ನಿಲ್ಲದ ಗಂಡಾಂತರ ಸೃಷ್ಟಿಸಿತ್ತು. ಇದರ ಜೊತೆ ನಿನ್ನೆ ರಾತ್ರಿಯೂ ವರುಣ ಅಬ್ಬರಿಸಿದ್ದು ಸಾಕಷ್ಟು ಅವಾಂತರ ತಲೆದೋರಿದೆ. ವಾಣಿಜ್ಯ ನಗರಿ ವರುಣನ ನಗರಿಯಾಗಿ ಬದಲಾಗಿದೆ. ಮಳೆ ಅವಾಂತರ. ಬೆಳ್ಳಂಬೆಳ್ಳಗ್ಗೆ ರೈಲಿಗೆ ಮುಗಿಬಿದ್ದ ಮುಂಬೈ ಜನ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಳೆ ಅವಾಂತರಕ್ಕೆ ಜನರು ಸಂಕಷ್ಟದಲ್ಲಿದ್ದಾರೆ. ಎಲ್ಲಿ ಹೋದ್ರೂ ಬರೀ ನೀರೇ ಸಿಗ್ತಿದೆ. ಓಡಾಡೋದು ತೊಂದರೆ ಆಗ್ತಿದೆ. ಇಂದು ಬೆಳಗ್ಗೆ ರೈಲಿಗಾಗಿ ಜನರು ತಾ ಮುಂದು ನಾ ಮುಂದು ಅಂತ ಮುಗಿಬೀಳ್ತಿರೋ ಭಯಾನಕ ದೃಶ್ಯ ಸೆರೆಯಾಗಿದೆ. ಕುರ್ಲಾದಲ್ಲಿ ಕೆರೆಯಂತಾದ ಹಳಿಗಳ ಮೇಲೆ ರೈಲುಗಳ ಓಡಾಟ. ಮುಂಬೈನಲ್ಲಿನ ಮಳೆ ಅವಾಂತರ ಇಷ್ಟಕ್ಕೆ ನಿಲ್ಲಲೇ ಇಲ್ಲ. ರೈಲ್ವೆ ಸಂಚಾರಕ್ಕೆ ದೊಡ್ಡ ತೊಂದರೆಯೇ ಆಗಿದೆ. ಕುರ್ಲಾದಲ್ಲಿ ರೈಲು ಹಳಿಗಳ ಮೇಲೆ ಮಳೆ ನೀರು ನಿಂತಿದ್ರಿಂದ ರೈಲ್ವೆ ಸಂಚಾರಕ್ಕೆ ತೊಂದರೆಯಾಗಿದೆ. ರಸ್ತೆಯಲ್ಲಿ ನಿಂತಲ್ಲೇ ನಿಂತಿರೋ ಕಾರು, ಲಾರಿ. ಕಿಲೋಮೀಟರ್ಗಳಷ್ಟು ದೂರ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ. ಯಾರು ಓಡಾಡದಿರೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನೀರಿನಲ್ಲಿ ಲಾರಿ, ಕಾರುಗಳು ನಿಂತಲ್ಲೇ ನಿಂತಿವೆ. ಮುಂದೆ ಚಲಿಸಲು ಆಗದೆ ಅಲ್ಲೇ ಕೆಟ್ಟು ನಿಂತಿರೋ ದೃಶ್ಯಗಳು ಸೆರೆಯಾಗಿವೆ. ಗೋವಾ ಬೆಳಗಾವಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ. ಗೋವಾ ಬೆಳಗಾವಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದಿಂದಾಗಿ ಹೆದ್ದಾರಿ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಗೋವಾದ ಲೋಟೋಲಿವ್ ಬಳಿಯ ರಸ್ತೆಯಲ್ಲಿ ಗುಡ್ಡ ಕುಸಿದಿದ್ದು ಸಿಬ್ಬಂದಿಯಿಂದ ಮಣ್ಣು ತೆರವು ಮಾಡೋ ಕೆಲಸ ಆಗ್ತಿದೆ. ಇನ್ನು ಉತ್ತರಾಖಂಡದಲ್ಲಿ ಭಾರೀ ಮಳೆ ಮುಂದುವರಿದಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಒಟ್ಟಾರೆಯಾಗಿ ಕಳೆದ 2 ದಿನಗಳಿಂದ ಸುರಿಯುತ್ತಿರೋ ಭಾರೀ ಮಳೆಯಿಂದಾಗಿ ಉತ್ತರ ಭಾರತದ ಹಲವು ರಾಜ್ಯಗಳು ಅಲ್ಲೋಲ ಕಲ್ಲೋಲವೇ ಆಗಿದೆ. ಬ್ಯೂರೋ ರಿಪೋರ್ಟ್, TV9.